ಇಂದು ನಾವು 6ನೇ ತರಗತಿಯ ಸಂಖ್ಯೆಗಳೊಂದಿಗೆ ಆಟಪಾಠದ ಲಸಾಗು ಕಂಡುಹಿಡಿಯುವ ವಿಧಾನವನ್ನು ತಿಳಿದುಕೊಳ್ಳೋಣ. ಲಸಾಗು ಅದರ ಪೂರ್ಣ ರೂಪ ಲಘುತ್ತಮ ಸಾಮಾನ್ಯ ಗುಣ, ಅಥವಾ ಇನ್ನೊಂದು ರೀತಿ ಕೂಡ ನಾವು ಅದನ್ನು ಹೇಳ್ತೀವಿ ಲಸಾ ಅಂತ, ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಲಸಾಗು ಅಂತ ಬೇಕಾದ್ರೂ ಹೇಳ್ಬೋದು ಅಥವಾ ಲಸಾ ಅಂತ ಬೇಕಾದ್ರೂ ಕೂಡ ನಾವು ಅದನ್ನ ಕರಿಬಹುದು. ಹಾಗಾದ್ರೆ ಲಸಾಗು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಾವೊಂದು ಸಣ್ಣ ಚಟುವಟಿಕೆಗಳನ್ನ ಮಾಡೋಣ. 2 ಮತ್ತು 3ರ ಲಸಾಗುವನ್ನು ಕಂಡುಹಿಡಿಯುವಂಥ ಒಂದು ಸಣ್ಣ ಚಟುವಟಿಕೆಯನ್ನು ಮಾಡೋಣ. ಇದಕ್ಕೆ ಬೇಕಾಗಿರೋದು ಒಂದು ಅಳತೆಗಳನ್ನು ಗುರುತಿಸಿರುವಂತಹ ಒಂದು ಹಾಳೆ, ಅದೇ ರೀತಿ 2 ಸೆಂಟಿಮೀಟರನ್ನು ಅಳತೆಯನ್ನು ಹೊಂದಿರುವಂತಹ ಗುರುತುಗಳು, ಅದೇ ರೀತಿ 3 ಸೆಂಟಿಮೀಟರ್ ಅಳತೆಯನ್ನು ಹೊಂದಿರುವಂತಹ ಗುರುತುಗಳು. ಇದನ್ನು ನಾವು ಈ ಅಂಚಿಗೆ ಸರಿಯಾಗಿ ಜೋಡಿಸಬೇಕು. ಅದೇ ರೀತಿ ಈ 3 ಕೂಡ ಅಂಚಿಗೆ ಸರಿಯಾಗಿ ಜೋಡಿಸಬೇಕು. ಈಗ ಇಲ್ಲಿ ನೋಡಿದಾಗ 2 ಮತ್ತು 3 ಇದರಲ್ಲಿರುವಂತಹ ಈ ಗೆರೆಗಳು ಎಲ್ಲಿ ಕೂಡಿವೆ ಅಂತ ನೋಡೋಣ. 6, 12, 18, 24 ಇಲ್ಲೆಲ್ಲ ಕೂಡಿದೆ. ಅಂದರೆ ಈ 6, 12, 18, 24 ಇವೆಲ್ಲ 2 ಮತ್ತು 3ರ ಸಾಮಾನ್ಯ ಗುಣಕಗಳಾಗಿವೆ. ಅದರಲ್ಲೇ ಅತ್ಯಂತ ಸಣ್ಣದು ಯಾವುದು? 6. ಅದನ್ನೇ ನಾವು 2 ಮತ್ತು 3ರ ಲಸಾಗು ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಚಟುವಟಿಕೆಯನ್ನು ಮಾಡೋಣ. ಅದಕ್ಕೆ ಬೇಕಾಗಿರುವಂಥದ್ದು 6, 8 ಮತ್ತು 12ರ ಲಸಾಗುವನ್ನು ಕಂಡುಹಿಡಿಯುವಂಥ ಚಟುವಟಿಕೆ. ಅದಕ್ಕೆ ನಮಗೆ ಬೇಕಾಗಿರೋದು ಸಂಖ್ಯೆಯ ಚಾರ್ಟ್, ಒಂದೇ ರೀತಿ ಇರುವಂಥ 4 ಸಂಖ್ಯೆಗಳ ಚಾರ್ಟ್. ಮೊದಲನೇ ಚಾರ್ಟಲ್ಲಿ ನಾನು 12ರ ಗುಣಕಗಳನ್ನೆಲ್ಲ ಕತ್ತರಿಸಿ ತೆಗೆದಿದ್ದೀನಿ. 12, 24, 36, 48 ಹೀಗೆ 12ರ ಗುಣಕಗಳನ್ನೆಲ್ಲ ಕತ್ತರಿಸಿ ತೆಗೆದಿದ್ದೀನಿ. ನಂತರದ ಸಂಖ್ಯಾ ಚಾರ್ಟಲ್ಲಿ 6ರ ಗುಣಕಗಳನ್ನೆಲ್ಲ ಕತ್ತರಿಸಿ ತೆಗೆದಿದ್ದೀನಿ. 6, 12, 18 ಹೀಗೆ 6ರ ಗುಣಕಗಳನ್ನೆಲ್ಲ ಕತ್ತರಿಸಿ ತೆಗೆದಿದ್ದೀನಿ. ಅದೇ ರೀತಿ 3ನೇ ಚಾರ್ಟಲ್ಲಿ 8ರ ಗುಣಕಗಳನ್ನೆಲ್ಲ ಕತ್ತರಿಸಿ ತೆಗೆದಿದ್ದೀನಿ. 8, 16, 24 ಹೀಗೆ 8ರ ಗುಣಕಗಳನ್ನೆಲ್ಲ ಕತ್ತರಿಸಿ ತೆಗಿಬೇಕು. ನಂತರ 3 ಚಾರ್ಟನ್ನು ಒಂದರ ಹಿಂದೆ ಒಂದು ಜೋಡಿಸೋಣ. ಒಂದರ ಹಿಂದೆ ಒಂದು ಜೋಡಿಸ್ಬೇಕು. ನಂತರ ನಮ್ಮ ಹತ್ರ ಇರುವಂತಹ ಕತ್ತರಿಸಿ ತೆಗೆದಂತಹ ಇಡಿಯಾದ ಚಾರ್ಟನ್ನು ಇಟ್ಕೋಬೇಕು, ಅದರ ಹಿಂದೆ ಇಡೋಣ. ಆಗ ನಮಗೆ ಯಾವ್ಯಾವ ನಂಬರ್ಗಳು ನೇರಳೆ ಬಣ್ಣದಲ್ಲಿ ಕಾಣ್ತಾ ಇದೆಯಲ್ವಾ, ಅದೇ ಅವುಗಳ ಸಾಮಾನ್ಯ ಗುಣಕ ಆಗಿರುತ್ತೆ. ಯಾವ್ಯಾವ್ದು ಕಾಣಿಸ್ತಾ ಇದೆ ಇಲ್ಲಿ? 24, 48, 72, 96, 120, 168, 192 ಇದೆಲ್ಲ ನಮ್ಗೆ ನೇರಳೆ ಬಣ್ಣದಲ್ಲಿ ಕಾಣ್ತಾ ಇದೆ. ಇವುಗಳೆಲ್ಲವೂ 6, 8 ಮತ್ತು 12ರ ಸಾಮಾನ್ಯ ಗುಣಕಗಳಾಗಿವೆ. ಅದರಲ್ಲೇ ಅತ್ಯಂತ ಚಿಕ್ಕದು ಯಾವುದು? 24. ಇದು 6, 8 ಮತ್ತು 12ರ ಲಸಾಗು ಆಗಿರುತ್ತೆ. ಮಕ್ಕಳಿಗೆ ನಾವೊಂದು ಆಟ ಆಡೋಣ. ಈ ಆಟದ ಹೆಸರು ಬಿಗ್ ಬ್ಯಾಂಗ್ ಆಟ ಅಂತ. ಏನು ಆಟದ ಹೆಸರು? ಬಿಗ್ ಬ್ಯಾಂಗ್. ಬಿಂಗ್ ಅಂದ್ರೆ 2 ಮತ್ತೆ ಅದರ ಗುಣಕಗಳು ಬಂದಾಗ ನೀವು ಬಿಂಗ್ ಅಂತ ಹೇಳ್ಬೇಕು. 3 ಮತ್ತೆ ಅದರ ಗುಣಕಗಳು ಬಂದಾಗ ಬ್ಯಾಂಗ್ ಅಂತ ಹೇಳ್ಬೇಕು. 2 ಮತ್ತೆ 3 ಎರಡರ ಗುಣಕವೂ ಆಗಿದೆ ಆ ಸಂಖ್ಯೆ, ನೀವು ಬಿಂಗ್ ಬ್ಯಾಂಗ್ ಅಂತ ಹೇಳ್ಬೇಕು. ಸ್ಟಾರ್ಟ್ ಮಾಡೋಣ. ನೀವು ಹೇಳು. 1 ಬಿಂಗ್ ಬ್ಯಾಂಗ್ ಬಿಂಗ್ 5 ಬಿಂಗ್ ಬ್ಯಾಂಗ್ 7 ಬಿಂಗ್ ಬ್ಯಾಂಗ್ ಬಿಂಗ್ 11 ಬಿಂಗ್ ಬ್ಯಾಂಗ್ 17 ಬಿಂಗ್ ಬ್ಯಾಂಗ್ ಬಿಂಗ್ 17 ಬಿಂಗ್ ಬ್ಯಾಂಗ್ 19 ಬಿಂಗ್ ಬ್ಯಾಂಗ್ ಬಿಂಗ್ 23 ಬಿಂಗ್ ಬ್ಯಾಂಗ್ 25 ಬಿಂಗ್ ಬ್ಯಾಂಗ್ ಬಿಂಗ್ 29 ಬಿಂಗ್ ಬ್ಯಾಂಗ್. ಈಗ ನೀವು ಆಡಿದ್ರಲ್ವಾ ಬಿಂಗ್ ಬ್ಯಾಂಗ್ ಅಂತ ಹೇಳಿದ್ರಿ. ಯಾವ ಸಂಖ್ಯೆ ಮೊದಲು ಬಿಂಗ್ ಬ್ಯಾಂಗ್ ಅಂತ ಹೇಳಿದ್ರಿ? 6.
2 ಮತ್ತೆ 3 ಮಧ್ಯೆ ಎರಡರಲ್ಲೂ ಬರುವಂತ ಸಂಖ್ಯೆ ಯಾವುದು 6. ಅದರಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ 6 ಅಲ್ವಾ? ಹಾಗಾಗಿ ನಾವು 6 ಏನಂತ ಕರೀಬಹುದು? 2 ಮತ್ತು 3ರ ಲಸಾಗು. ಈ ಚಟುವಟಿಕೆಗಳಿಂದ ನಮಗೆ ತಿಳಿದಿದ್ದೇನೆಂದ್ರೆ ಲಸಾಗು ಅಂದ್ರೆ ಕೊಟ್ಟಿರುವ ಸಂಖ್ಯೆಗಳ ಸಾಮಾನ್ಯ ಗುಣಕಗಳಲ್ಲಿ ಅತ್ಯಂತ ಚಿಕ್ಕ ಗುಣಕವೇ ಅವುಗಳ ಲಸಾಗು ಅನ್ನೋದು. ಲಸಾಗು ಅಂದ್ರೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಸಂಖ್ಯೆಗಳ ಸಾಮಾನ್ಯ ಗುಣಕಗಳಲ್ಲಿ ಅತ್ಯಂತ ಚಿಕ್ಕ ಗುಣಕವೇ ಲಸಾಗು. ಕೊಟ್ಟಿರುವ ಸಂಖ್ಯೆಗಳ ಸಾಮಾನ್ಯ ಗುಣಕಗಳಲ್ಲಿ ಅತ್ಯಂತ ಚಿಕ್ಕ ಗುಣಕವೇ ಲಸಾಗು ಆಗಿರುತ್ತದೆ. ಲಸಾಗು ಅಂದ್ರೆ ಕೊಟ್ಟಿರುವ ಸಂಖ್ಯೆಗಳ ಸಾಮಾನ್ಯ ಗುಣಕಗಳಲ್ಲಿ ಅತ್ಯಂತ ಚಿಕ್ಕ ಗುಣಕವೇ ಲಸಾಗು. ಲಸಾಗುವನ್ನು ಕಂಡುಹಿಡಿಯಲಿಕ್ಕೆ ನಮಗೆ 2 ವಿಧಾನಗಳಿವೆ. ಒಂದು ಪಟ್ಟಿ ವಿಧಾನ, ಇನ್ನೊಂದು ಅವಿಭಾಜ್ಯ ಅಪವರ್ತಿಸುವಿಕೆ ವಿಧಾನ. ಮೊದಲನೇ ವಿಧಾನವಾದಂತಹ ಪಟ್ಟಿ ಮಾಡುವಿಕೆ ವಿಧಾನದ ಮೂಲಕ ಲಸಾಗುವನ್ನು ಕಂಡುಹಿಡಿಯುವುದು. ಪಟ್ಟಿ ಮಾಡುವ ವಿಧಾನ. ಪಟ್ಟಿ ಮಾಡುವ ವಿಧಾನದ ಮೂಲಕ ಲಸಾಗು ಕಂಡುಹಿಡಿಯುವುದು. ಪಟ್ಟಿ ಮಾಡುವ ವಿಧಾನದ ಮೂಲಕ ಲಸಾಗುವನ್ನು ಕಂಡುಹಿಡಿಯುವುದು. ಈ ವಿಧಾನದಲ್ಲಿ ಕೊಟ್ಟಿರುವಂತಹ 2 ಸಂಖ್ಯೆಗಳ ಗುಣಕಗಳನ್ನು ಬರೆದು ಅವುಗಳಲ್ಲಿ ಸಾಮಾನ್ಯ ಗುಣಕಗಳನ್ನು ಪಟ್ಟಿ ಮಾಡಿ ನಂತರ ಅದರಲ್ಲಿ ಸಾಮಾನ್ಯ ಗುಣಕಗಳನ್ನು ಬರೆಯುವುದು. ಒಂದು ಉದಾಹರಣೆ, 6 ಮತ್ತು 8ರ ಲಸಾಗು ಕಂಡುಹಿಡಿಯುವುದು. ಇದರಲ್ಲಿ ನಾವು 6ರ ಗುಣಕಗಳನ್ನು ಮೊದಲು ಬರೀಬೇಕು. 6ರ ಗುಣಕಗಳು 6, 12, 18, 24, 30, 36, 42, 48, 54, 60, 66 ಇತ್ಯಾದಿ. ಅದೇ ರೀತಿ 8ರ ಗುಣಕಗಳು 8, 16, 24, 32, 40, 48, 56, 64, 72, 80, 88 ಇತ್ಯಾದಿ. ಇವುಗಳಲ್ಲಿ ಸಾಮಾನ್ಯ ಗುಣಕಗಳನ್ನು ಬರೆಯುವುದು. ಸಾಮಾನ್ಯ ಗುಣಕಗಳು ಇವೆ. 6 ಅಲ್ಲ, 12 ಅಲ್ಲ, 24, 24 ಮತ್ತೆ ಆದರೆ ಸಾಮಾನ್ಯ ಗುಣಕಗಳು ಇವೆ 48 ಇರೋದು ಇದಿಷ್ಟೇ. ನಂತರ ಇವುಗಳಲ್ಲಿ ಅತ್ಯಂತ ಚಿಕ್ಕದಿರೋದು ಅತ್ಯಂತ ಚಿಕ್ಕ ಸಾಮಾನ್ಯ ಗುಣಕ ಯಾವುದು 24 ಇದೆ. ಇವುಗಳ ಲಸಾಗು ಆಗುತ್ತೆ. ಆದ್ದರಿಂದ ಲಸಾಗು 24. ಆದರೆ ಈ ಪಟ್ಟಿ ಮಾಡುವಂತಹ ವಿಧಾನ ಅಷ್ಟು ಅನುಕೂಲಕರವಾದಂತಹ ವಿಧಾನ ಅಲ್ಲ. ಯಾಕೆಂದ್ರೆ ಈ 6, 8 ಇಂಥ ಚಿಕ್ಕ ಸಂಖ್ಯೆಗಳಿಗಾದ್ರೆ ಇದನ್ನ ನಾವು ಕಂಡುಹಿಡಿಯೋದು ಸುಲಭ. ಆದರೆ ಅದೇ ಕೂಡ 50, 100, 150, 200 ಇಂಥ ಸಂಖ್ಯೆಗಳನ್ನೆಲ್ಲ ಕೊಟ್ಟಾಗ ನಮಗೆ
ತುಂಬಾ ದೊಡ್ಡ ದೊಡ್ಡ ಸಂಖ್ಯೆಗಳನ್ನ ಕೊಟ್ಟಾಗ ಈ ಗುಣಕಗಳನ್ನ ಪಟ್ಟಿ ಮಾಡಿ ಅವುಗಳಲ್ಲಿ ಸಾಮಾನ್ಯ ಗುಣಕಗಳನ್ನ ಕಂಡುಹಿಡಿಯುವುದು ಸ್ವಲ್ಪ ಕಷ್ಟದ ಕೆಲಸ. ಹಾಗಾಗಿ ನಾವು ಇನ್ನೊಂದು ಲಸಾಗು ಕಂಡುಹಿಡಿಯುವಂತ ವಿಧಾನವನ್ನ ಉಪಯೋಗಿಸ್ತೀವಿ. ಅದೇ ಅವಿಭಾಜ್ಯ ಅಪವರ್ತಿಸುವಿಕೆ ವಿಧಾನ. ಅವಿಭಾಜ್ಯ ಅಪವರ್ತಿಸುವಿಕೆ ವಿಧಾನದ ಮೂಲಕ ಲಸಾಗುವನ್ನ ಕಂಡುಹಿಡಿಯುವ ವಿಧಾನವನ್ನ ತಿಳಿದುಕೊಳ್ಳೋಣ. ಅವಿಭಾಜ್ಯ ಅಪವರ್ತಿಸುವಿಕೆ. ಅವಿಭಾಜ್ಯ ಅಪವರ್ತಿಸುವಿಕೆ ವಿಧಾನದಿಂದ ಲಸಾಗುವನ್ನ ಕಂಡುಹಿಡಿಯುತ್ತಾರೆ. ಒಂದು ಉದಾಹರಣೆ ನೋಡೋಣ. 12 ಮತ್ತು 16ರ ಲಸಾಗು ಕಂಡುಹಿಡಿಯಿರಿ. ಮೊದಲು ನಾವು 12ನ ಅವಿಭಾಜ್ಯ ಅಪವರ್ತಿಸುವಿಕೆಯ ಮೂಲಕ ಮೊದಲು ಚಿಕ್ಕ ಅವಿಭಾಜ್ಯ ಸಂಖ್ಯೆ 2, 2ರಿಂದ ಭಾಗವಾಗುತ್ತೆ. 2 6 12, 2 3 6, 3 1 3. ನಂತರ ಮುಂದಿನ ಸಂಖ್ಯೆ 16, ಅದನ್ನ ನಾವು ಅವಿಭಾಜ್ಯ ಅಪವರ್ತಿಸುವಿಕೆ ಮಾಡ್ತೇವೆ. 16 ಸರಿ ಸಂಖ್ಯೆ, ಹಾಗಾಗಿ 2ರಿಂದ ಭಾಗವಾಗುತ್ತೆ. 2 8 16, 2 4 8, 2 2 4, 2 1 2. ಕೊಟ್ಟಿರುವಂತಹ ಸಂಖ್ಯೆಗಳನ್ನ ಅವಿಭಾಜ್ಯ ಅಪವರ್ತಿಸುವಿಕೆಯಲ್ಲಿ ಬರೆಯೋಣ. 12 2 ಗುಣಿಸು 2 ಗುಣಿಸು 3. ಅದೇ ರೀತಿ 16 2 ಇಂಟು 2 ಇಂಟು 2 ಇಂಟು 7. ಈ ಇವುಗಳಲ್ಲಿ ಸಾಮಾನ್ಯ ಅಪವರ್ತನಗಳನ್ನು ಗುಂಪು ಮಾಡಿ. ಸಾಮಾನ್ಯ ಅಪವರ್ತನಗಳು ಇದನ್ನು ಬಿಟ್ಟರೆ ಮತ್ತೆ ಯಾವ ಸಾಮಾನ್ಯ ಅಪವರ್ತನಗಳು 12 ಮತ್ತು 16ರಲ್ಲಿ ಇಲ್ಲ. ಈಗ 12 ಮತ್ತು 16ರ ಲಸಾಗು ಕಂಡುಹಿಡಿಯುತ್ತೆ. ಸಾಮಾನ್ಯ ಅಪವರ್ತನಗಳನ್ನು ಮೊದಲು ಬರೀಬೇಕು. ಸಾಮಾನ್ಯ ಅಪವರ್ತನಗಳು 2, ಇನ್ನೊಂದು 2. ಇಲ್ಲಿ ಸಾಮಾನ್ಯವಲ್ಲದ ಅಪವರ್ತನಗಳನ್ನು ಮತ್ತೆ ಬರೀಬೇಕು. ಸಾಮಾನ್ಯವಲ್ಲದ ಅಪವರ್ತನಗಳು 3 ಮತ್ತೆ 2, ಆಮೇಲೆ 2. 2 2 4, 4 3 12, 12 2 24, 24 2 48. ಹಾಗಾಗಿ 12 ಮತ್ತು 16ರ ಲಸಾಗು 48 ಆಗಿದೆ. ಈಗ ಇನ್ನೊಂದು ಉದಾಹರಣೆ ತಗೊಳ್ಳೋಣ. 6 8 ಮತ್ತು 12ರ ಲಸಾಗು ಕಂಡುಹಿಡಿಯಿರಿ. 6ನ ಅವಿಭಾಜ್ಯ ಅಪವರ್ತಿಸುವಿಕೆ ಮಾಡಬೇಕು. 2 ಮಧ್ಯೆ ಇದೆ. 2 3 6, 3 1 3. ನಂತರ 8 ತಗೋಬೇಕು. 2 4 8, 2 2 4, 2 1 2. ನಂತರ 12, 2 6 12, 2 3 6, 3 1 3. ನಂತರ ಇವುಗಳ ಅವಿಭಾಜ್ಯ ಅಪವರ್ತನಗಳ ಮೂಲಭೂತವಾಗಿ ಬರೆಯೋಣ. 6 2 ಇಂಟು 3, 8 2 ಇಂಟು 2 ಇಂಟು 2, 12 2 ಇಂಟು 2 ಇಂಟು 3. ಮತ್ತು ನಾವು ಇವುಗಳನ್ನ ಅವಿಭಾಜ್ಯ ಅಪವರ್ತನಗಳ ಮೂಲಭೂತವಾಗಿ ಬರೀಬೇಕು. ನಂತರ ಸಾಮಾನ್ಯ ಅಪವರ್ತನಗಳನ್ನ ಗುಂಪುಗಳನ್ನಾಗಿ ಮಾಡಬೇಕು. ಇದರಲ್ಲಿ ಸಾಮಾನ್ಯ ಅಪವರ್ತನ 2 ಇದೆ, ಮತ್ತೆ ಇದೆರಡು ಸಂಖ್ಯೆಯಲ್ಲಿ ಸಾಮಾನ್ಯ ಅಪವರ್ತನ 2 ಇದೆ,
ಮತ್ತೆ ಈ ಸಂಖ್ಯೆ ಹಾಗೂ ಇದರಲ್ಲಿ ಸಾಮಾನ್ಯ ಅಪವರ್ತನಗಳು 300 ಇದೆ. ಆದ್ದರಿಂದ ಲಸಾಗು ಸಾಮಾನ್ಯ ಅಪವರ್ತನಗಳು 2, ಈ 2 ಸಂಖ್ಯೆಯಲ್ಲಿ ಮತ್ತೆ 2, ಈ 2 ಸಂಖ್ಯೆಯಲ್ಲಿ 3, ಸಾಮಾನ್ಯ ಅಲ್ಲದ ಅಪವರ್ತನ ಮತ್ತೆ 2. 2 2 4, 4 2 8, 8 3 24. ಹಾಗಾದ್ರೆ 6, 8 ಮತ್ತೆ 12ರ ಲಸಾಗು ಎಷ್ಟು? 24. ಲಸಾಗುವನ್ನು ನಾವು ಒಂದೇ ಲೈನಲ್ಲಿ ಕೂಡ ಕಂಡುಹಿಡಿಬಹುದು, ಒಂದೇ ಸಾಲಿನಲ್ಲಿ ಕೂಡ ಬರೆದು ಅವುಗಳ ಲಸಾಗುವನ್ನು ಕಂಡುಹಿಡಿಬಹುದು. ಅದು ಹೇಗೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. 16 ಮತ್ತು 24ರ ಲಸಾಗು ಕಂಡುಹಿಡಿಯುವುದು. 16 ಮತ್ತು 24ನ್ನ ಒಂದೇ ಸಾಲಿನಲ್ಲಿ ಬರ್ಕೋಬೇಕು. ಇದರಲ್ಲಿ ಮೊದಲನೇ ನಿಯಮ ಏನು ಅಂದ್ರೆ, ಎಲ್ಲ ನಿಯಮಗಳನ್ನೇ ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸಬೇಕು. ಇದರಲ್ಲಿ 2 ಸಂಖ್ಯೆಯಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಭಾಗವಾದರೂ ಕೂಡ ನಾನು ಆ ಸಂಖ್ಯೆಯನ್ನು ತಗೋಬಹುದು. ಈಗ ಮೊದಲನೇದಾಗಿ 16 ಇದೆ, 24 ಇದೆ. ಇದು ಎರಡೂ ಕೂಡ 2ರಿಂದ ಭಾಗವಾಗುವಂತ ಸಂಖ್ಯೆಗಳು. 2ರಿಂದ ಭಾಗಿಸೋಣ. 2 8 16, 2 12 24. ಮತ್ತೆ 8 2ರಿಂದ ಭಾಗವಾಗುತ್ತೆ, 12 ಕೂಡ 2ರಿಂದ ಭಾಗವಾಗುತ್ತೆ. 2 4 8, 2 6 12. ಆಮೇಲೆ 2 2 4, 2 3 6. ಈಗ 2 ಮತ್ತೆ 3 ಇದೆ. ಈ 2 2ರಿಂದ ಭಾಗವಾಗುತ್ತೆ, 2 1 2, 3 2ರಿಂದ ಭಾಗವಾಗುತ್ತೆ. ಹಾಗಾಗಿ ನಾವು 3ನ್ನ ಹಾಗೆ ಬರೀಬೇಕು. ನಂತರ 1 ಮತ್ತೆ 3 ಇದೆ. ಈ 3 ಅವಿಭಾಜ್ಯ ಸಂಖ್ಯೆ ಆಗೋದ್ರಿಂದ 3ರಿಂದ ಮಾತ್ರ ಭಾಗವಾಗುತ್ತೆ. 3 ಅಂದರೆ 3. ಈಗ ಲಸಾಗು 2 ಇಂಟು ಇವೆಲ್ಲವನ್ನ ಗುಣಿಸಿದ್ರೆ ನಮಗೆ ಲಸಾಗು ಸಿಗುತ್ತೆ. 2 ಇಂಟು 2 ಇಂಟು 2 ಇಂಟು 2 ಇಂಟು 3. 2 4, 4 8, 8 16, 16 48. ಹಾಗಾದ್ರೆ 16 ಮತ್ತು 24ರ ಲಸಾಗು 48. ಉದಾಹರಣೆ 2, 20 ಮತ್ತು 30ರ ಲಸಾಗು ಕಂಡುಹಿಡಿಯಿರಿ. 20 ಮತ್ತು 30ರ ಲಸಾಗುವನ್ನು ಕಂಡುಹಿಡಿಯಿರಿ. ಇದನ್ನು ಕೂಡ ನಾವು ಒಂದೇ ಸಾಲಿನಲ್ಲಿ ಬರೆದು ಮಾಡೋಣ. 20 ಮತ್ತೆ 30 ಎರಡೂ ಕೂಡ ಸರಿ ಸಂಖ್ಯೆ, ಹಾಗಾಗಿ 2ರಿಂದ ಭಾಗವಾಗುತ್ತೆ. 2 10 20, 2 15 30, 2 5 10. ಇದು 2 ಮಧ್ಯವಿಲ್ಲ, ಹಾಗಾಗಿ 15ನ್ನ ಹಾಗೆ ಬರೆಯುವುದು. 5 ಮತ್ತೆ 15 ಬಂದಿದೆ. ಇದೆರಡೂ ಕೂಡ 2 ಮಧ್ಯವಿಲ್ಲ. ಮುಂದಿನ ಅವಿಭಾಜ್ಯ ಸಂಖ್ಯೆ 3, 3ರಿಂದ 15 ಭಾಗವಾಗುತ್ತೆ. ಹಾಗಾಗಿ ನಾವು 3ರಿಂದ ಭಾಗಿಸೋಣ. 5 3ರಿಂದ ಭಾಗವಾಗಲ್ಲ, ಹಾಗಾಗಿ ಇದನ್ನು ಹಾಗೆ ಬರೀಬೇಕು. 3 5 15. ಈಗ 5 5 ಬಂದರೆ ಇದು ಅವಿಭಾಜ್ಯ ಸಂಖ್ಯೆ ಆಗೋದ್ರಿಂದ ನಾವು 5ರಿಂದನೇ ಭಾಗಿಸ್ಬೇಕು. 5 ಅಂದರೆ 5 ಬಂದಿದೆ. ಆದ್ದರಿಂದ 20 ಮತ್ತು 30ರ ಲಸಾಗು ಇಲ್ಲಿರುವಂತಹ ಸಂಖ್ಯೆಗಳೇ ನಾವು ಗುಣಿಸಿದಾಗ ನಮಗೆ ಲಸಾಗು ಸಿಗುತ್ತೆ. 2 ಇಂಟು 2 ಇಂಟು 3 ಇಂಟು 5. 2 2 4, 4 3 12, 12 60. 20 ಮತ್ತು 30ರ ಲಸಾಗು 60. ಎಲ್ಲ ಸಂಖ್ಯೆಗಳ ಲಸಾಗುವನ್ನು ನಾವು ಅವಿಭಾಜ್ಯ ಅಪವರ್ತಿಸುವ ವಿಧಾನದ ಮೂಲಕ ಅಥವಾ ಪಟ್ಟಿ ಮಾಡುವ ವಿಧಾನದ ಮೂಲಕ ಕಂಡುಹಿಡಿಯಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಉದಾಹರಣೆಗೆ ಈಗ ಕೊಟ್ಟಿರುವಂತಹ ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿವೆ. ಸಹ ಅವಿಭಾಜ್ಯ ಸಂಖ್ಯೆಗಳು ಅನ್ನೋದು ನಿಮಗೆ ಗೊತ್ತಿದೆ. ಸಹ ಅವಿಭಾಜ್ಯ ಸಂಖ್ಯೆಗಳಾಗಿದ್ರೆ ಅವುಗಳ ಲಸಾಗು ಆ ಸಂಖ್ಯೆಗಳ ಗುಣಲಬ್ಧವೇ ಆಗಿರುತ್ತದೆ. ಉದಾಹರಣೆಗೆ 5 ಮತ್ತು 6.
ಸಹವಿಭಾಜ್ಯ ಸಂಖ್ಯೆಗಳು. ಇವುಗಳು ಸಹವಿಭಾಜ್ಯ ಸಂಖ್ಯೆಗಳು. ಆದ್ದರಿಂದ ಇವುಗಳ ಲಸಾಗು ಅವುಗಳ ಗುಣಲಬ್ಧವೇ ಆಗಿರುತ್ತದೆ. ಮತ್ತೆ ಅವುಗಳ ಲಸಾಗು ಆಗಿರುತ್ತದೆ. ಯಾವುದೇ ಸಹವಿಭಾಜ್ಯ ಸಂಖ್ಯೆಗಳನ್ನ ಕೊಡ್ತೀವಿ, ಅವುಗಳ ಗುಣಲಬ್ಧವೇ ಅವುಗಳ ಲಸಾಗು ಆಗಿರುತ್ತದೆ. ಇಂದ ಯಾವುದೇ ಸಹ ಅವಿಭಾಜ್ಯ ಸಂಖ್ಯೆಗಳ ಲಸಾಗು ಅವುಗಳ ಗುಣಲಬ್ಧವೇ ಆಗಿರುತ್ತದೆ. ಅವುಗಳ ಗುಣಲಬ್ಧವೇ ಆಗಿರುತ್ತದೆ. ಇನ್ನೊಂದು, ಒಂದು ಸಂಖ್ಯೆ ಇನ್ನೊಂದರ ಗುಣಕವಾಗಿರುವಂತಹ ಸಂಖ್ಯೆಗಳಿದ್ದಾಗ ಅವುಗಳ ಲಸಾಗು ಏನಾಗುತ್ತೆ ಅಂತ ನೋಡೋಣ. ಉದಾಹರಣೆಗೆ 12 ಮತ್ತು 36. 36 12ರ ಗುಣಕ. ಹಾಗಾಗಿ ಅವುಗಳ ಲಸಾಗು ಏನಾಗುತ್ತೆ ಅಂತ ನೋಡೋಣ. 12 ಮತ್ತು 36 2 ಮದುವೆ, 2 6 12, 2 18 36, 2 3 6, 2 9 18, 3 ಮತ್ತೆ 9, 2 ಕೂಡ 2 ಮದುವಿಲ್ಲ, 3 ಇರ್ತಾವೆ. 3 1 3, 3 3 1, 3 1 3, 3 1 3. ಆದ್ದರಿಂದ ಲಸಾಗು 2 2 4, 4 3 12, 12 3 36. ಅಂದರೆ ಒಂದು ಸಂಖ್ಯೆ ಇನ್ನೊಂದರ ಗುಣಕವಾಗಿದ್ದರೆ ಆ ಗುಣಕವೇ ಅವುಗಳ ಲಸಾಗು ಆಗುತ್ತದೆ. ಒಂದು ಸಂಖ್ಯೆ ಇನ್ನೊಂದರ ಗುಣಕವಾಗಿದ್ದಾಗ ಅವುಗಳಲ್ಲಿ ಆ ಗುಣಕವೇ ಲಸಾಗು ಆಗಿರುತ್ತದೆ. ಈಗ ಲಸಾಗುವಿಗೆ ಸಂಬಂಧಿಸಿದಂತಹ ಹೇಳಿಕೆ ರೂಪದ ಸಮಸ್ಯೆಯನ್ನು ಬಿಡಿಸೋಣ. ಇಲ್ಲಿ ಒಂದು ಸಮಸ್ಯೆ ಲೆಕ್ಕ ಇದೆ. 3 ಹುಡುಗರು ಒಂದೇ ಸ್ಥಳದಿಂದ ಜೊತೆಯಾಗಿ ಹೆಜ್ಜೆ ಹಾಕುತ್ತಾ ಸಾಗುತ್ತಾರೆ. ಅವರ ಹೆಜ್ಜೆಯ ಅಳತೆಗಳು ಕ್ರಮವಾಗಿ 63 ಸೆಂಟಿಮೀಟರ್, 70 ಸೆಂಟಿಮೀಟರ್, 77 ಸೆಂಟಿಮೀಟರ್ ಇವೆ. ಪ್ರತಿಯೊಬ್ಬರೂ ಸಮಾನ ದೂರವನ್ನು ಪೂರ್ಣ ಹೆಜ್ಜೆಗಳನ್ನು ಹಾಕಿ ಕ್ರಮಿಸಬೇಕಾದರೆ ಅವರು ಕ್ರಮಿಸುವ ಕನಿಷ್ಠ ದೂರವನ್ನು ಕಂಡುಹಿಡಿಯಿರಿ. ಈ ಹೇಳಿಕೆ ಹೇಗಿದೆ ಅಂದರೆ, ಆ ಹುಡುಗರು ಕ್ರಮಿಸಬೇಕು. ಹೇಗೆ ಕ್ರಮಿಸಬೇಕು? ಸಮಾನ ದೂರವನ್ನು ಕ್ರಮಿಸಬೇಕು, ಜೊತೆಯಾಗಿ ಅದು ಕನಿಷ್ಠ ದೂರವು ಕೂಡ ಆಗಿರಬೇಕು. ಸಮಾನ ದೂರ ಮತ್ತು ಕನಿಷ್ಠ ದೂರ ಬೇಕು ಅಂದರೆ ಅವುಗಳ ಲಸಾಗುನೇ ಈ ಸಮಸ್ಯೆಯ ಉತ್ತರವಾಗಿರುತ್ತೆ. ಸಂಖ್ಯೆಗಳೇನಿದೆ? 63, 70 ಮತ್ತು 77 ಲಸಾಗು ಕಂಡುಹಿಡಿಯೋಣ. ಇದರಲ್ಲಿ ಯಾವುದಾದ್ರು ಒಂದು ಸಂಖ್ಯೆ ಆದರೂ 2ರಿಂದ ಭಾಗ ಹೋಗುತ್ತಾ ಅಂತ ನೋಡೋಣ. ಸರಿ ಸಂಖ್ಯೆ ಇದೆ 70, ಭಾಗ ಹೋಗುತ್ತೆ 2ರಿಂದ ಹೋಗುತ್ತೆ. 63 ಭಾಗ ಹೋಗೋದು 2ರಿಂದ ಹಾಗೆ ಬರೀಬೇಕು. 2 3 6, 1 ಉಳಿತು, 2 5 10. ಇದು 77. ಇಲ್ಲಿ ಎಲ್ಲವೂ ಬೆಸ ಸಂಖ್ಯೆ ಇದೆ, ಹಾಗಾಗಿ 2ರಿಂದ ಯಾವ ಸಂಖ್ಯೆನೂ ಭಾಗ ಹೋಗಲ್ಲ. ಹಾಗಾಗಿ ಮುಂದಿನ ಸಂಖ್ಯೆ 3ರಿಂದ ಭಾಗ ಹೋಗುತ್ತಾ? 6 3 9, 3ರಿಂದ ಭಾಗ ಹೋಗುತ್ತೆ. 3 2 6, 3 1 3, 5 3 8, 3ರಿಂದ ಭಾಗ ಹೋಗಲ್ಲ. 7 7 14, ಇದು ಕೂಡ 3ರಿಂದ ಭಾಗ ಹೋಗೋದಿಲ್ಲ. ಮುಂದೆ 3ರಿಂದ ಭಾಗ ಹೋಗೋ ಸಂಖ್ಯೆ ಇದೆಯಾ ನೋಡಿ. 21 ಇದೆ, 3ರಿಂದ ಭಾಗ ಹೋಗುತ್ತೆ. 3 7 21, ಇದು 35 ಹಾಗೆ ಇರಬೇಕು, ಇದು 77 ಹಾಗೆ. ನಂತರ ಇಲ್ಲಿ ಯಾವ ಸಂಖ್ಯೆ ಕೂಡ ಮುಂದೆ 3ರಿಂದ ಭಾಗ ಹೋಗ್ತಾ ಇಲ್ಲ, ಹಾಗಾಗಿ ನಾವು ಮುಂದಿನ ಅವಿಭಾಜ್ಯ ಸಂಖ್ಯೆ 5ನ್ನ ತಗೋಣ. 7 ಹಾಗೆ ಇರಬೇಕು. 5 7 35, 77 5ರಿಂದ ಭಾಗ ಹೋಗಲ್ಲ, 75 ಹಾಗೆ. ಮುಂದಿನ ಸಂಖ್ಯೆ
ಇನ್ನು 7 7 77. ಈಗ ನಾವು ಮುಂದಿನ ಸಂಖ್ಯೆ 7 ತರಬೇಕು. 7 1 7 1 7 11. ಈಗ ಕೊನೆಯಲ್ಲಿ ಉಳಿದಿರೋದು ಈಗ 11 ಮಾತ್ರ. ಅದು ಅವಿಭಾಜ್ಯ ಸಂಖ್ಯೆ, ಹಾಗಾಗಿ ನಾವು 11ರಿಂದ ಭಾಗಿಸೋಣ. 1 11 1. ಈಗ ಇಲ್ಲಿರುವಂತಹ ಈ ಸಂಖ್ಯೆಗಳ ಗುಣಲಬ್ಧವೇ ಅವುಗಳ ಲಸಾಗು ಅಥವಾ ಕ್ರಮಿಸುವಂತಹ ಕನಿಷ್ಠ ದೂರ ಆಗಿದೆ. ಲಸಾಗು ಇಸ್ ಈಕ್ವಲ್ ಟು 2 ಇಂಟು 3 ಇಂಟು 3 ಇಂಟು 5 ಇಂಟು 7 ಇಂಟು 11. ಇದನ್ನೆಲ್ಲವನ್ನು ಗುಣಿಸ್ತಾ ಹೋದ್ರೆ 6930 ಬರುತ್ತೆ. ಹಾಗಾಗಿ ಕ್ರಮಿಸಬೇಕಾದಂತಹ ಕನಿಷ್ಠ ದೂರ ಕನಿಷ್ಠ ದೂರ 6930 ಸೆಂಟಿಮೀಟರ್. 6930 ಸೆಂಟಿಮೀಟರ್. ಇಲ್ಲಿವರೆಗೆ ನಾವು ಲಸಾಗು, ಅದರ ಅರ್ಥ, ಅದಕ್ಕೆ ಸಂಬಂಧಿಸಿದ ಲೆಕ್ಕಗಳು ಮತ್ತೆ ಹೇಳಿಕೆ ರೂಪದ ಲೆಕ್ಕಗಳನ್ನೆಲ್ಲ ನಾವು ನೋಡಿದ್ವಿ. ಇನ್ನೂ ಹೆಚ್ಚಿನ ಲೆಕ್ಕವನ್ನ ರೂಢಿಗೊಳಿಸಲು ನೀವು 6ನೇ ತರಗತಿಯ ಪಠ್ಯ ಪುಸ್ತಕವನ್ನ ನೋಡಿ.